ಬೆಂಗಳೂರು ವಿಧಾನಸೌಧ ಅದೊಂದು ಪ್ರಜಾಪ್ರಭುತ್ವದ ವೇಗುಲ. ಇದು ಬಹುಶಃ ನಮ್ಮ ರಾಜ್ಯದ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ಕೂಡ ಒಂದು ಆಕರ್ಷಣೆಯ ಒಂದು ಆಡಳಿತ ಸೌಧ ಇವತ್ತು ಆಗಿದೆ. ಇದನ್ನು ಬಹುಶಃ ನಾವು ಇನ್ನಷ್ಟು ಇದನ್ನು ಸೌಂದರ್ಯೀಕರಣಗೊಳಿಸುವ ಮೂಲಕ ಇದೊಂದು ಆಡಳಿತ ಸೌಧ ಜೊತೆಯಲ್ಲಿ ಇದೊಂದು ಮಾಹಿತಿ ಕೇಂದ್ರ ಮತ್ತು ಜನ ಆಕರ್ಷಣೆಯ ಒಂದು ಪ್ರವಾಸ ಒಂದು ಜನ ಆಕರ್ಷಣೆಯ ಕೇಂದ್ರವಾಗಿ ಮಾಡಬೇಕೆಂಬ ಇಚ್ಛೆ ಇತ್ತು. ಅದಕ್ಕೆ ನಾವು ಬೇರೆ ಬೇರೆ ಕೆಲವೊಂದು ಕೆಲಸ ಕಾರ್ಯಗಳು ನಾವು ಮಾಡಿದೆವು. ಅದರ ಜೊತೆ ನಾನು ಸರ್ಕಾರಕ್ಕೆ ಒಂದು ಮನವಿ ಮಾಡಿದ್ದೆ. ಸಲ ನಾವು ಬೆಳಗಾಂನಲ್ಲಿ ಅಲ್ಲಿ ಆ ಬೆಳಗಾಂನ ವಿಧಾನಸೌಧಕ್ಕೆ ಇಲ್ಲದೆ ಪ್ರತಿಯೊಂದು ಅಧಿವೇಶನ ಮಾಡುವಾಗಲೂ ಕೂಡ ನಾವು ಎಷ್ಟೋ ಖರ್ಚು ಅದಕ್ಕೆ ಮಾಡ್ತೇವೆ. ಅದರ ಬದಲು ಒನ್ ಟೈಮ್ ಮಾಡಿದರೆ ನಮಗೆ ಶನಿವಾರ ಆದಿತ್ಯವಾರ ಅದು ಜನರಿಗೆ ಬಹಳ ಆಕರ್ಷಕ ಅಂತ ಹೇಳಿಕೊಂಡು ಅಲ್ಲಿ ಅದು ಸಂಪೂರ್ಣವಾಗಿ ಅನುಷ್ಠಾನ ಆಗ್ತಾ ಇದೆ. ಅದೇ ಮಾದರಿ ಆಗ್ಬೇಕಂತ ಹೇಳಿಕೊಂಡು ಇಲ್ಲಿಗೂ ಕೂಡ ಮಾನ್ಯ ಮುಖ್ಯಮಂತ್ರಿ ಚರ್ಚೆ ಮಾಡಿದಾಗ ಮುಖ್ಯಮಂತ್ರಿ ಮತ್ತು ಅದನ್ನು ಒಪ್ಪಿ ನಾನು ಮತ್ತು ಬಸವರಾಜ ಚರ್ಚೆ ಮಾಡಿಕೊಂಡು ಅದು ಇವತ್ತು ಕೆಲಸ ಕಳೆದ ಒಂದೂವರೆ ತಿಂಗಳಿಂದ ಕೆಲಸ ನಡೆದು ಇವತ್ತು ಅದು ಸಂಪೂರ್ಣಗೊಂಡಿದೆ. ಈ ಇದರಲ್ಲಿ ಸುಮಾರು 40 ಜನ ಕೆಲಸಗಾರರು 1.5 ತಿಂಗಳು ಕೆಲಸ ಮಾಡಿದ್ದಾರೆ. 1000ಕ್ಕಿಂತ ಅಧಿಕ ಲೈಟ್ ಇದೆ. ಮತ್ತು ಇದು ನಾವು ಲೈಟಿಂಗ್ ಕೆಲಸ ಕೊಡುವಾಗ ಅವರಿಗೆ ಬಹಳ ಸ್ಪಷ್ಟವಾಗಿ ಹೇಳಿದೆವು, 5 ವರ್ಷ ಗ್ಯಾರಂಟಿ ತಗೊಳ್ಬೇಕು. ಮೇಂಟೆನೆನ್ಸ್ ಮತ್ತು ಆಪರೇಷನ್ ಕೂಡ ಅವರೇ. ಪ್ರತಿ ಶನಿವಾರ ಆದಿತ್ಯವಾರ ಸಂಜೆ 6 ಗಂಟೆ ನಂತರ 6:30 ನಂತರ ಸನ್ಸೆಟ್ ಆದ ನಂತರ 9-9:30 ಕೆಲವೊಮ್ಮೆ 10 ಗಂಟೆಗೆ ಮ್ಯಾಕ್ಸಿಮಮ್ ಅಲ್ಲಿಯ ತನಕ ಅದು ನಾವು ನಿಗದಿಪಡಿಸ್ತೇವೆ. ಅಲ್ಲಿ ತನಕ ಬಹುಶಃ ಇವತ್ತು ಪ್ರತಿ ದಿವಸ ಇದರಿಂದ ನಮಗೆ ಇದು ಸೌಂದರ್ಯೀಕರಣ ಆಗ್ತದೆ. ಎರಡನೇದು ಇದೀಗ ಇಂಡಿಪೆಂಡೆನ್ಸ್ ಡೇಗೆ, ರಾಜ್ಯೋತ್ಸವ ಡೇಗೆ, ರಿಪಬ್ಲಿಕ್ ಡೇಗೆ ಅಥವಾ ಇನ್ನೊಂದು ನ್ಯೂ ಇಯರ್ ಡೇಗೆ ಇಂಥ ಬೇರೆ ಬೇರೆ ದಿವಸಗಳಲ್ಲಿ ಇಲ್ಲಿ ಒಂದೊಂದು ದಿವಸ ಲೈಟ್ ಆಗಿದೆ ಎಷ್ಟೋ ಖರ್ಚಾಗ್ತಿತ್ತು. ಇದು ಪರೋಕ್ಷವಾಗಿ 3-4 ವರ್ಷ ಆಗುವಾಗ ಇದೆಲ್ಲೋ ಕೂಡ ನಮಗೆ ಉಳಿತಾಯ ಆಗುವ ಒಂದು ವಿಚಾರ ಆಗ್ತದೆ. ಎರಡನೇದು ಕರೆಂಟ್ನ ಉಳಿತಾಯ ಕೂಡ ಆಗ್ತಿದೆ. LED ಲೈಟ್ಸ್ ಇದಕ್ಕಿಂತ ಅದಕ್ಕೆ ನಮಗೆ ಕರೆಂಟ್ನ ಉಳಿತಾಯ ಕೂಡ ಇವತ್ತು ಆಗುವಂಥದ್ದು. ಅದಕ್ಕೆ ಇವತ್ತು ಇದನ್ನು ಇದು ಕಂಪ್ಲೀಟ್ ರೆಡಿ ಆಗಿದೆ. ಅದು ಈಗ ಮಾನ್ಯ ಮುಖ್ಯಮಂತ್ರಿ ಜೊತೆ ನಾವು ಆದಿತ್ಯವಾರ 6ನೇ ತಾರೀಕಿಗೆ ಇದನ್ನು ಉದ್ಘಾಟನೆ ಮಾಡಬೇಕಂದ್ರೆ ನಾವು ಇದು ಕೇಳಿಕೊಂಡಿದ್ದೆವು. ಬಹುತೇಕ ಅವತ್ತು ಒಪ್ತಾರೆ. ಎಲ್ಲವೂ ಸರಿಯಾದರೆ ಮುಂದಿನ ಆದಿತ್ಯವಾರ 6 ಗಂಟೆಗೆ ನಾವು ಇದನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇನ್ನಿತರ ಉಪಮುಖ್ಯಮಂತ್ರಿ ಇನ್ನಿತರ ಸಚಿವರ ಜೊತೆ ಮತ್ತು ಹಿರಿಯ ಕಿರಿಯರ ಜೊತೆ ಇದಕ್ಕೆ ಲೋಕಾರ್ಪಣೆ ಮಾಡಲಿಕ್ಕೆ ಇದ್ದಾರೆ. ಅದ್ರ ಜೊತೆ ನಾವು ಇನ್ನೊಂದು ಕೂಡ ಸರ್ಕಾರಕ್ಕೆ ನಾವು ತಿಳಿಸಿದ್ದೆವು, ಶನಿವಾರ ಆದಿತ್ಯವಾರ ಸಾರ್ವಜನಿಕರಿಗೆ ಕೂಡ ಇದೊಂದು ಅವಕಾಶ ಕೊಡಬೇಕು. ಮತ್ತು ಇದಕ್ಕೊಂದು ಟೂರಿಸಮ್ ಮತ್ತು ನಮ್ಮ ಸಂಸ್ಕೃತಿ ಇಲಾಖೆ DP ಆಗೋದು ಚರ್ಚೆ ಮಾಡಿಕೊಂಡು ಒಂದು 2-3 ಗೈಡ್ಗಳನ್ನು ಕೂಡ ಮಾಡಬೇಕು. 4-5 ಅಫಿಷಿಯಲ್ ಫೋಟೋಗ್ರಾಫರ್ಸ್ ಕೂಡ ಬೇಕು. ಯಾಕೆ ಯಾರು ತಂದೆ ಪರ ಊರಿನವ್ರು ಬಂದರೆ ಆ ಗೈಡ್ಗಳು ಅವ್ರಿಗೆ ಸಂಪೂರ್ಣ ವಿವರಣೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಅಥವಾ ಇಲ್ಲಿ ಫೋಟೋ ತೆಗೆದುಕೊಂಡು ಹೋಗ್ಬೇಕಾದ್ರೆ ಅವ್ರಿಗೆ ಆನ್ ದಿ ಸ್ಪಾಟ್ ಫೋಟೋ ಸಿಕ್ಲಿಕ್ಕೆ ಅದು ಯಾರಿಗೆ ಹೇಗೆ ಪಾಸ್ ಕೊಡೋದು ಏನಂತ ಹೇಳಿ ಬಹುಶಃ ನಮ್ಮ ಚೀಫ್ ಸೆಕ್ರೆಟರಿ ಅವರು ಇನ್ನಿತ ಅಧಿಕಾರಿಗಳು ಚರ್ಚೆ ಮಾಡಿ ಕೂತ್ಕೊಂಡು ಬಹುಶಃ ಇವತ್ತು ಸರ್ಕಾರದ ಪರ್ಮಿಷನ್ ಅದನ್ನು ಮುಂದಿನ ಅದನ್ನು ಅನುಷ್ಠಾನ ಆಗ್ತದೆ ನನಗೆ ವಿಶ್ವಾಸ ಇದೆ. 6ನೇ ತಾರೀಕಿಗೆ ನಾವು ಈ ಒಂದು ಭಾಗಕ್ಕೆ ಕೂಡ ನಾವು ಸಾರ್ವಜನಿಕ ಅವಕಾಶ ನಾವು ಮಾಡಿ ಕೊಡ್ತೇವೆ. ಲೋಕಾರ್ಪಣೆ ಜೊತೆಯಲ್ಲಿ ನಾವೊಂದು ಕಲ್ಚರಲ್ ಪ್ರೋಗ್ರಾಮ್ ಕೂಡ ಹೊತ್ತು ಮಾಡಬೇಕಂತಿದೆ. ಮತ್ತೆ ಪ್ರತಿ ಆದಿತ್ಯವಾರ ಒಂದು ಮೈಸೂರು ಬ್ಯಾಂಡ್ ಇರ್ತದೆ, ಪೊಲೀಸ್ ಬ್ಯಾಂಡ್ ಇರ್ತದೆ, ಅಥವಾ ಬೇರೆ ಬೇರೆ ಸಂಸ್ಥೆ ಒಂದೊಂದು ದಿವಸ ಒಂದೊಂದು ಆದಿತ್ಯವಾರ ಒಂದೊಂದು ಕಲ್ಚರಲ್ ಪ್ರೋಗ್ರಾಮ್ ಕೂಡ ನಿಗದಿಪಡಿಸಿದೆ. ಇದೊಂದು ದೊಡ್ಡ ಮಟ್ಟ ಆಕರ್ಷಕ ಕೇಂದ್ರ ಆಗ್ತದೆ ಅಂತ ನನಗೆ ವಿಶ್ವಾಸ. ಯಾಕೆ ಇಲ್ಲಿ ಕೆಲಸ ಮಾಡುವಾಗಲೇ ಇಲ್ಲಿ ನಿಂತು ಇಡೀ ರೋಡಲ್ಲಿ ಕಂಪ್ಲೀಟ್ ಬ್ಲಾಕ್ ಆಗಿ ಫೋಟೋಸ್ ಎಲ್ಲ ತೆಗಿತಾ ಇದೆ. ಅಂದರೆ ಜನರಿಗೆ ಅಷ್ಟ, ನಮಗೆ ಮತ್ತು ನಿಮಗೆ ಬಂದು ಅಭ್ಯಾಸ ನಮ್ಮ ಸ್ವಂತ ಮನೆ ಥರ ಆಗಿದೆ. ಅದು ಹೊರಗಿಂದ ನೋಡುವವರಿಗೆ ಇದೊಂದು ಅತ್ಯಂತ ಒಂದು ಪಾವಿತ್ರತೆಯಿಂದ ಮತ್ತು ಅತ್ಯಂತ ಒಮ್ಮೆ ಹೋಗಿ ನೋಡ್ಬೇಕೆಂಬ ಭಾವನೆಯಿಂದ ಮತ್ತು ಅತ್ಯಂತ ಸಂತೋಷ ಪಟ್ಟಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದನ್ನೆಲ್ಲ ಅದಕ್ಕೆ ನಾವು ಸರ್ಕಾರಕ್ಕೆ ಪರ್ಮಿಷನ್ ಹೇಳಿದ್ದೇವೆ, ನಮ್ಮ ಸಲಹೆ ಸೂಚನೆ ಕೊಟ್ಟಿದ್ದೇವೆ. ಯಾವ ರೀತಿಯ ನೋಡಿ, ನಾವು ಸಾರ್ವಜನಿಕರಿಗೆ ಸ್ಪಷ್ಟವಾದ ಸಂದೇಶ ಕೊಟ್ರೆ ಯಾರು ಕೂಡ ಬ್ಯಾಗ್ನ ಜೊತೆಯಲ್ಲಿ ಬರಬಾರ್ದು. ಬರುವಾಗ ನೀವು ಒಂದು ಆಧಾರ್ ಕಾರ್ಡ್ ತರಬೇಕು. ಜನರಿಗೆ ನಾವು ಜಾಗೃತಿ ಮೂಡಿಸಿದ್ರೆ ಜನ ಅದಕ್ಕೆ ಅಡ್ಜಸ್ಟ್ ಆಗಿ ಬರ್ತಾರೆ. ನಾವು ಕರೆಕ್ಟ್ ಒಂದು ರೂಟ್ ಮ್ಯಾಪ್ ಮಾಡಬೇಕಲ್ಲ. ಇದಕ್ಕೆ ಬಂದಾಗ ಅವ್ರಿಗೆ ಅವತ್ತಿನ ದಿವಸ ಸ್ವಲ್ಪ ಬೇಗ ಮಾಡಿಕೊಂಡು ಸ್ವಲ್ಪ ಪೊಲೀಸ್ ಸರೌಂಡಿಂಗ್ಸ್ ಬ್ಯಾರಿಕೇಡ್ಸ್ ಎಲ್ಲ ಹಾಕಿ
ನಾವು ವ್ಯವಸ್ಥೆ ಮಾಡಿ ಒಂದು ವ್ಯವಸ್ಥೆ ನಾವು ಇಷ್ಟೆಲ್ಲ ನಮ್ಮ ಇಲಾಖೆ ಅಧಿಕಾರಿ ಎಲ್ಲ ಕಷ್ಟಪಡ್ತಾರೆ. ಇಲ್ಲಿ ಒಂದು ಅರ್ಧ ಗಂಟೆಗೆ 1 ಗಂಟೆ ಕಷ್ಟಪಟ್ಟರೆ ಎಷ್ಟೋ ಸಾವಿರಾರು ಕುಟುಂಬಗಳಿಗೆ ಇಡೀ ಜನತೆಗೆ ಖುಷಿ ಪಡ್ತಾರೆ. ಸೊ ನಮ್ಮ ಡ್ಯೂಟಿ ಏನು, ಬೇಕಾದ ಬಂದೋಬಸ್ತ್ ಮಾಡಿ ಜನರಿಗೆ ಸದಾವಕಾಶ ಕೊಟ್ಟು ನಮ್ಮ ಕರ್ತವ್ಯ. ಅಲ್ಲ, ನಮ್ಮ ಇದಾಗ ಹೇಳಿದ್ದು ಶಾಶ್ವತವಾಗಿದ್ದು ಕೊಡಬೇಕು. ಅದು ಮುಂದಿನ ಮುಖ್ಯಮಂತ್ರಿಗಳು ಮತ್ತು ಅದನ್ನು ಬಹುಶಃ ಅದನ್ನು ತೀರ್ಮಾನ ಮಾಡ್ತಾರೆ. ಬಹುತೇಕ ಅದಕ್ಕೆ ಒಪ್ಪಿಗೆ ಕೊಡ್ತಾರೆ. ಮುಖ್ಯಮಂತ್ರಿ ಜೊತೆ ಮಾತಾಡುವಾಗ ಅವ್ರ ಸಹಮತಿ ವ್ಯಕ್ತಪಡಿಸಿದೆ. ಅದಕ್ಕೆ ಆದೇಶ ಬರಬೇಕಷ್ಟೇ. ಮುಖ್ಯಮಂತ್ರಿ ಅದನ್ನು ಘೋಷಣೆ ಮಾಡ್ತಾರೆ. ಶನಿವಾರ ಆದಿತ್ಯವಾರ 2 ದಿವಸ ಸಂಪೂರ್ಣವಾಗಿ ಇದೇ ರೀತಿ ಲೈಟಿಂಗ್ಸ್ ಇರ್ತದೆ. ಅದನ್ನು ಯಾರು ಹಾಕಿದ್ದಾರೆ ಅದನ್ನೇ ಅವರೇನು 5 ವರ್ಷ ನಿರ್ವಹಿಸಬೇಕು. ಯಾವುದು ಒಂದು ವಿದ್ಯುತ್ LED ಲೈಟ್ ಒಂದು, ಮತ್ತು ಬೇರೆ ಬೇರೆ ಕಲರ್. ಈಗ ನಮ್ಗೆ ಇಂಡಿಪೆಂಡೆನ್ಸ್ ಡೇ ಬಂದಾಗ ಇಂಡಿಪೆಂಡೆನ್ಸ್ ಡೇ ಕಲರ್, ನಮ್ಮ ಕರ್ನಾಟಕದ ಫ್ಲಾಗ್ ಕಲರ್, ಮತ್ತೆ ನಾವು ಬೇರೆ ಬೇರೆ ಮ್ಯೂಸಿಕ್ಗೆ ಸಂಬಂಧಪಟ್ಟ ಹಾಗೆ ಈಗ ಇದಕ್ಕೆ ಒಂದು ಮ್ಯೂಸಿಕ್ ಕೂಡ ಅದಕ್ಕೆ ಒಂದು ನಮ್ಮ ಮುಂದೆ ಆಲೋಚನೆ ಮಾಡ್ತಾ ಇರ್ತೇವೆ. ನಾಡ್ದು 1 ದಿವಸಕ್ಕೆ ಮ್ಯೂಸಿಕ್ ಸೆಟ್ ಹಾಕಿದೆ. ಅದು ಏನ್ ನಾವು ಮ್ಯೂಸಿಕ್ ಹಾಕ್ತೇವೆ ಆ ಮ್ಯೂಸಿಕ್ ಅಲಾಂಗ್ ಅದಕ್ಕೆ ಇವತ್ತು ಲೈಟಿಂಗ್ಸ್ ಬರ್ತದೆ. ನೋಡುವಾಗ ಒಂದು ಆಕರ್ಷಣೆ ಮತ್ತು ಇದು ಅತ್ಯಂತ ಸೌಂದರ್ಯ ಮತ್ತು ಚಂದವಾಗಿ ಕಾಣ್ತದೆ. ನಮ್ಮ ಒಟ್ಟಾರೆ ಉದ್ದೇಶ ಏನು, ಮೈಸೂರು ಅರಮನೆ ಹೇಗೆ ಇವತ್ತಿದೆಯಾ ಅದೇ ರೀತಿ ವಿಧಾನಸೌಧ ನವೀಕೃತ ಆಗಬೇಕು, ಅದೇ ರೀತಿ ಮೇಂಟೈನ್ ಆಗಬೇಕು, ಅದೇ ರೀತಿ ಜನಕ್ಕೆ ಆಕರ್ಷಣೆ ಆಗಬೇಕು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.